ಬೆಂಗಳೂರಿನಲ್ಲಿ ಗೆಳೆಯರಿಂದಲೇ ಯುವತಿಗೆ ಲೈಂಗಿಕ ಕಿರುಕುಳ. ಯುವತಿಗೆ ಗೆಳೆಯರೇ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೆಬ್ಬಗೋಡಿ ಪೊಲೀಸರಿಂದ 3 ಯುವಕರ ಬಂಧನ ಕೂಡ ಆಗಿದೆ. ಆರೋಪಿಗಳ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. 3 ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ವೆಂಕಟರೆಡ್ಡಿ, ಸೌರವ್, ರಿಷವ್ ಬಂಧಿತ ಆರೋಪಿಗಳು. ಬೆಂಗಳೂರಿಗೆ ಓದೋದಕ್ಕೆ ಅಂತ ಉತ್ತರ ಭಾರತದ ಯುವತಿ ಬಂದಿದ್ಲು. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಪಿಜಿಯಲ್ಲಿ ಆಕೆ ವಾಸವಾಗಿದ್ಲು. ಫೆಬ್ರವರಿ 4ನೇ ತಾರೀಕು ಊಟಕ್ಕೆ ಪಿಜಿಗೆ ತೆರಳುತ್ತಾ ಇದ್ಲು ಯುವತಿ. ಈ ವೇಳೆ ಸಹಪಾಠಿಯನ್ನ ಸೌರವ್ ಬೈಕ್ನಲ್ಲಿ ಡ್ರಾಪ್ ಮಾಡಿದ. ಡ್ರಾಪ್ ವೇಳೆ ಬೈಕ್ ಸ್ಕಿಡ್ ಆಗಿ ಕೆಳಗೆ ಆಕೆ ಬೀಳ್ತಾಳೆ. ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿ ಆ ಯುವತಿ ಬಿದ್ದಿರ್ತಾಳೆ. ಯುವತಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಬೆಳಿಗ್ಗೆ ಎಚ್ಚರಗೊಂಡಾಗ ಸೌರವ್ ಮನೆಯಲ್ಲಿ ಆ ಯುವತಿ ಇದ್ಲಂತೆ. ಸಹಪಾಠಿಗಳಾದ ವೆಂಕಟರೆಡ್ಡಿ, ರಿಷವ್ ಮನೆಯಲ್ಲಿ ಇದ್ರು. ಎಲ್ಲ ಎಣ್ಣೆ ಪಾರ್ಟಿ ಶುರುವಾಗಿತ್ತಂತೆ. ಹೊರಗೆ ಬರೋಕೆ ಯತ್ನವನ್ನ ಆ ಯುವತಿ ಪಟ್ಟಿದ್ದಾಳೆ. ಆದರೆ ಈ ವೇಳೆ ಆ ಯುವತಿಯ ಮೇಲೆ ಇವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಸಭ್ಯವಾಗಿ ವರ್ತಿಸಿದ್ದಾರಂತೆ. ಇನ್ನು ಈ 3 ವರ್ತನೆಯ ಬಗ್ಗೆ ಬೇಸತ್ತಂತಹ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಹೆಬ್ಬಗೋಡಿ ಠಾಣೆಗೆ ದೂರನ್ನ ನೀಡಿದ್ಲು. ಆಕೆಯ ದೂರಿನ ಆಧಾರದ ಮೇರೆಗೆ 3 ಆರೋಪಿಗಳ ಬಂಧನ ಕೂಡ ಆಗಿದೆ. ಗೆಳೆಯರು ಅಂತ ನಂಬಿದ್ದಕ್ಕೆ ಈ ರೀತಿಯಾಗಿ ನೀಚ ಕೃತ್ಯವನ್ನ ಈ 3 ಎಸಗಿದ್ದಾರೆ.